ಹಾಯ್ ಎವರಿವನ್. ಸೊ ಫ್ರೆಂಡ್ಸ್, ನಾನು ಈ ದಿನ ಈ ವಿಡಿಯೋದಲ್ಲಿ ನವರಾತ್ರಿಯ 4ನೇ ದಿನದ ದುರ್ಗಾ ಮಾತೆಯ 4ನೇ ಅವತಾರವಾದ ಕೂಷ್ಮಾಂಡ ಅವತಾರವನ್ನು ನಾವು ಪೂಜೆ ಮಾಡ್ತೀವಿ. ಸೊ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮೊದಲನೇ ಪೂಜೆ ಮಾಡಿದ್ರೆ ಸಂಜೆ ಗೋಧೂಳಿ ಸಮಯದಲ್ಲಿ ಎರಡನೇ ಪೂಜೆಯನ್ನು ಮಾಡಬೇಕು. ಎರಡೂ ಟೈಮು ಕೂಡ ಹೊಸ್ತಿಲನ್ನು ಪೂಜೆ ಮಾಡಬೇಕು. ಅಂದರೆ ಹೊಸ್ತಿಲನ್ನು ಸೀಟಿ ನೀಟಾಗಿ ಅರಿಶಿನ ಕುಂಕುಮ ಹಾಕಿ ರಂಗೋಲಿ ಹಾಕಿ ಪೂಜೆ ಮಾಡುವಂಥದ್ದು. ಈ ದಿನ ಹಳದಿ ಬಣ್ಣವನ್ನು ಸೂಚಿಸುತ್ತದೆ. ಕೂಷ್ಮಾಂಡ ದೇವಿಗೆ ಹಳದಿ ಬಣ್ಣ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಹಳದಿ ಹೂವಿನಿಂದ ಅಲಂಕಾರವನ್ನು ಮಾಡಿ ನಾವು ಕೂಡ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಬೇಕು. ಮತ್ತು ಈ ದೇವಿಗೆ ಮಾಲ್ಬೂವ ಅನ್ನೋ ಒಂದು ಸಿಹಿ ಪದಾರ್ಥ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾನು ಅದನ್ನೇ ತಯಾರು ಮಾಡಿ ದೇವರಿಗೆ ನೈವೇದ್ಯವಾಗಿ ಇಟ್ಟಿದ್ದೀನಿ. ಸೊ ಬೆಳಿಗ್ಗೆ ಅಂದರೆ ಸಮಯ ಬಂದು ಈಗ ಕರೆಕ್ಟಾಗಿ 5 ಕಾಲಾಗಿದೆ. 5:50ಕ್ಕೆ ಬ್ರಾಹ್ಮಿ ಮುಹೂರ್ತ ಅಂದರೆ ಇರುವಂತಹ ಅಮೃತಗಳಿಗೆ ಮುಗಿದೋಗುತ್ತೆ. ಅಷ್ಟರಲ್ಲಿ ನಾನು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಮಾಡ್ಕೋತಾ ಇದ್ದೀನಿ. ಈ ದೇವಿಯು ಅಷ್ಟಭುಜಗಳನ್ನು ಹೊಂದಿರೋದ್ರಿಂದ ಈ ತಾಯಿಯನ್ನು ನಾವು ಅಷ್ಟಭುಜ ದೇವಿ ಅಂತಲೂ ಸಹ ನಾವು ಕರಿತೀವಿ. ತನ್ನ 8 ಕೈಗಳಲ್ಲಿ ಕಮಂಡಲ, ಧನಸ್ಸು, ಕಮಲ, ಗದೆ, ಅಮೃತ ಕಲಸ, ಚಕ್ರ ಇವೆಲ್ಲ ಆಯುಧಗಳನ್ನು ಆ ತಾಯಿ ಇಟ್ಕೊಂಡಿರ್ತಾಳೆ. ಇನ್ನು ಈ ಕೂಷ್ಮಾಂಡ ದೇವಿಯನ್ನು ನಾವು ಪೂಜೆ ಮಾಡುವ ಉದ್ದೇಶ ಏನಪ್ಪ ಅಂದರೆ, ಕೂಷ್ಮಾಂಡ ದೇವಿಯನ್ನು ಪೂಜೆ ಮಾಡೋರಿಗೆ ಸೂರ್ಯನಿಂದ ಆಗುವ ತೊಂದರೆಗಳು ತಪ್ಪುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಕೂಷ್ಮಾಂಡ ದೇವಿಯನ್ನು ನಾವು ಪೂಜೆ ಮಾಡ್ತೀವಿ. ಕೂಷ್ಮಾಂಡ ದೇವಿಗೆ ಮಾಲ್ಬೂವ ಅಂದರೆ ಮೈದಾ ಮತ್ತು ಸಕ್ಕರೆಯಿಂದ ತಯಾರಿಸಿದಂತಹ ಸಿಹಿ ತಿಂಡಿ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾನು ಈ ದಿನ ಮೈದಾನ ಮಿಕ್ಸ್ ಮಾಡಿಲ್ಲ. ಈ ತಿಂಡಿನ ಯಾವ ರೀತಿ ತಯಾರಿಸಬೇಕು ಅನ್ನೋದನ್ನು ಕೂಡ ಒಂದು ಸಣ್ಣ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ತೀನಿ. ಗೋಧಿ ಹಿಟ್ಟು, ಸ್ವಲ್ಪ ರವೆ, ಸಕ್ಕರೆ ಪೌಡರ್ನ ಹಾಕಿ ರೆಡಿ ಮಾಡಿಟ್ಕೊಂಡು ಆ ಬ್ಯಾಟರಿಂಗ್ನ ನಾನು ಎಣ್ಣೆ ಒಳಗಡೆ ಹಾಕ್ತಾ ಇರುವಂಥದ್ದು. ಇದು ಒಂಥರ ಬಾದುಷಾ ಟೈಪ್ ಬರುತ್ತೆ, ಬಟ್ ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆಯಲ್ಲಿ ಕರೆದಾದ್ಮೇಲೆ ಸಕ್ಕರೆ ಪಾಕ ರೆಡಿ ಮಾಡ್ಕೊಂಡಿರ್ತೀವಲ್ವ, ಅದರಲ್ಲಿ 1-2 ಸೆಕೆಂಡ್ ಹದ್ದಿ ಹೊರಗಡೆಗೆ ಹಾಕಿ ಡ್ರೈ ಫ್ರೂಟ್ಸ್ನ ಸ್ಟಿಕ್ ಮಾಡಿದ್ರೆ ಸಾಕು. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಂತರ ಸಂಜೆ ಆ್ಯಸ್ ಇಟ್ ಆಸ್ ಪೂಜೆ ಎಲ್ಲ ಮಾಡಿಕೊಂಡು ಮನೆಗೆ ಅಂದರೆ ನಾನು ಮಕ್ಕಳನ್ನ ಕರೆದ್ರೆ ತುಂಬ ಜನ ಬರ್ತಾರೆ, ಬಟ್ ಅಕ್ಕಪಕ್ಕದ ಮನೆಯವ್ರನ್ನ ಮಾತ್ರ ಕರೆದು ಚಿಕ್ಕ ಮಕ್ಕಳನ್ನ ಅವರಿಗೆ ನಾನು ಏನು ಸಿಹಿ ನೈವೇದ್ಯನ ಮನೇಲಿ ಮಾಡಿರ್ತೀನೋ ಆ ನೈವೇದ್ಯನ ಆ ಮಕ್ಕಳಿಗೆ ಕೊಟ್ಟು ಕಳಿಸುವಂಥ ಒಂದು ಸಂಪ್ರದಾಯನ ಮಾಡ್ಕೊಂಡಿದ್ದೀನಿ. ಸೊ ಬೊಂಬೆ ಕೂರಿಸೋರು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ನನಗೆ ಬೊಂಬೆ ಕೂರಿಸುವಂಥ ಸಂಪ್ರದಾಯ ಎಲ್ಲ ಅಖಂಡ ದೀಪವನ್ನು ಹಚ್ಚಿ ದುರ್ಗಾಮಾತೆಯನ್ನು ಪೂಜೆ ಮಾಡ್ತೀನಿ. ಹಾಗಾಗಿ ಮಕ್ಕಳು ಬಂದವರಿಗೆ ಕುಂಕುಮ ಕೊಡೋದು, ನಂತರ ಅವರಿಗೆ ಸಿಹಿಯನ್ನು ಕೊಡೋದು, ಇದೊಂದು ಅಭ್ಯಾಸನ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ವಿಡಿಯೋ ನವರಾತ್ರಿಯ